Okay, good morning students. Next chapter is Introduction to C++. Under that, history of C++. Next, ಇಲ್ಲಿಂದ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಏನು ಹಿಸ್ಟ್ರಿ ಇದೆ, ಅದಕ್ಕಿಂತ ಮೊದಲು ಯಾವುದನ್ನು ಯೂಸ್ ಮಾಡ್ತಾ ಇದ್ರು, ಇದನ್ನು ಯಾರು ಕಂಡುಹಿಡಿದಿದ್ದಾರೆ, ಇದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಹಿಸ್ಟ್ರಿಯಲ್ಲಿ ತಿಳ್ಕೊಳ್ತೀವಿ. ಸಿ ಪ್ಲಸ್ ಪ್ಲಸ್ ಈಸ್ ಒನ್ ಆಫ್ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. OOP ಅಂತ ಕರಿತೀವಿ ನೋಡ್ರಿ, ಲಾಸ್ಟ್ ಚಾಪ್ಟರ್ ಓದಿದ್ದೀವಿ ನೋಡ್ರಿ. ಸಿ ಪ್ಲಸ್ ಪ್ಲಸ್ ಈಸ್ ಒನ್ ಆಫ್ ದ object oriented programming language developed by Jernej Strastrup. B ಅನ್ನೋದು ಸೈಲೆಂಟ್. C++ is one of the object oriented programming language developed by Jernej Strastrup. Jernej Strastrup ಅನ್ನೋನು ಏನು ಮಾಡಿದ ಅಂದ್ರೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ್ದಾನೆ. The C++ is a superset of C language. Superset of C language. C++ ಗಿಂತ ಮೊದಲು C language ಇತ್ತು, ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಸ್ವಲ್ಪ ಫೀಚರ್ಸ್ ನ ಆಡ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿದಾಗ ಅದು C++ ಲ್ಯಾಂಗ್ವೇಜ್ ಆಗಿದೆ. ಅದಕ್ಕೆ ನೋಡ್ರಿ, C++ is a superset of C language. Subset to superset. ಸಬ್ ಅಂದ್ರೆ ಚಿಕ್ಕದು, ಸೂಪರ್ ಅಂದ್ರೆ ಏನ್ ಮಾಡ್ತಿದೀವಿ, ಇದಕ್ಕಿಂತ ಇನ್ನು ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದಾವೆ ಅದರಲ್ಲಿ. C++ is a superset of C language. Therefore, every statement of C language is valid in C++ also. ಯಾವುದೇ ಸ್ಟೇಟ್ಮೆಂಟ್ ನೀವು ಸಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದೀರ ಅಂದ್ರೆ ಆ ಸ್ಟೇಟ್ಮೆಂಟ್ ವ್ಯಾಲಿಡ್ ಆಗಿರ್ತದೆ. ಯಾವುದರಲ್ಲಿ ಅಂದ್ರೆ C++ ಅಲ್ಲಿ. C++ is a superset of C language. Therefore, every statement of C language is valid in C++ also. This C++ language in the earlier stage it was named as C with classes. C with classes. In the earlier stage ಅಲ್ಲಿ ಏನು ಮಾಡ್ತಿದ್ದಾರೆ, ಈ ಒಂದು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಏನಂತ ಕರೀತಾ ಇದ್ದಾರೆ ಅಂದ್ರೆ C with classes. C ಜೊತೆಗೆ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆಗೆ ಕ್ಲಾಸಸ್ ನ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಅದನ್ನ C with classes ಅಂತ ಏನು ಮಾಡಿದ್ರು, ಆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕರೀತಾ ಇದ್ರು. Later this C++ language name was named by Rick Masitti. Rick Masitti ಅನ್ನೋನು ಏನು ಮಾಡಿದ ಅಂದ್ರೆ ಇದಕ್ಕೆ C++ ಅಂತ ಒಂದು ನೇಮ್ ಕೊಟ್ಟಿದ್ದಾನೆ. ಅದಕ್ಕಿಂತ ಮೊದಲು ಈ C++ ಲ್ಯಾಂಗ್ವೇಜ್ ಏನಂತ ಕರೀತಾ ಇದ್ರು ಅಂದ್ರೆ C with classes ಅಂತ ಕರೀತಾ ಇದ್ರು. This is about the history of C++. ನೀವು ಪಾಯಿಂಟ್ ವೈಸ್ ಬೇಕಾದ್ರೆ ಬರೀರಿ. First one, the C++ is one of the object-oriented programming language developed by Jernej Strastrup. Developed by Jernej Strastrup. This C++ programming language is a superset of C language. Superset of C language. Therefore, each and every statement of C language is valid in C++ also. Valid in C++ also. In the earlier stage, the C++ language was called C with classes. C with classes. Later, it was named as C++ by Rick Masitti. Rick Masitti ಅನ್ನೋನು ಇದಕ್ಕೆ C++ ಅಂತ ಒಂದು ಹೆಸರು ಕೊಟ್ಟಿದ್ದಾನೆ. This is about the history of C++. ಅರ್ಥ ಆಯ್ತಾ? Next, what are the characteristics or features of this C++? ಇದನ್ನು ಕೇಳ್ತಾ ಇರ್ತಾನೆ. Characteristics of C++. ಅದರಲ್ಲಿ ಫಸ್ಟ್ ಒನ್ ಬಂದು OOP.
object oriented programming language. C++ is one of the object oriented programming language. Therefore, it mainly focuses on object. ಇದು ಯಾವುದರ ಮೇಲೆ ಮೇನ್ ಫೋಕಸಿಂಗ್ ಮಾಡ್ತದೆ ಅಂದ್ರೆ ಆಬ್ಜೆಕ್ಟ್ಸ್ ಮೇಲೆ ಫೋಕಸಿಂಗ್ ಮಾಡ್ತದೆ. ಆದ್ರಿಂದ C++ ಅನ್ನೋದು ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಎರಡನೇದು ಬಂದು ಪೋರ್ಟಬಿಲಿಟಿ. Portability means the code written in C++, the code written in C++ can be run on any other computer without any changes. ನೀವು ಒಂದು ಕಂಪ್ಯೂಟರ್ ಅಲ್ಲಿ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆದ್ರೆ ಆ ಪ್ರೋಗ್ರಾಮ್ ನ ಯಾವ ಕಂಪ್ಯೂಟರ್ ಅಲ್ಲಿ ಬೇಕಾದ್ರೂ ಏನ್ ಮಾಡಬಹುದು, ನೀವು ರನ್ ಮಾಡಬಹುದು ಯಾವುದೇ ಚೇಂಜಸ್ ಇಲ್ದಿರನೆ. ಅದನ್ನೇ ನಾವೇನಂತ ಕರಿತೀವಿ, ಪೋರ್ಟಬಿಲಿಟಿ. ನೆಕ್ಸ್ಟ್ ಮೂರನೇದು ಒಂದು brevity. The code written in C++ is very short compared to the other programming languages. ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಕಂಪ್ಯಾರಿಸನ್ ಮಾಡಿದಾಗ ಈ ಒಂದು C++ ಪ್ರೋಗ್ರಾಮಿಂಗ್ ಅನ್ನು ಬರೆಯೋ ಪ್ರೋಗ್ರಾಮಿಂಗ್ ಏನಾಗಿರ್ತದೆ ಅಂದ್ರೆ ತುಂಬಾ ಚಿಕ್ಕದಾಗಿರ್ತದೆ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಕಂಪ್ಯಾರಿಸನ್ ಮಾಡಿದಾಗ. ನೆಕ್ಸ್ಟ್ ಫೋರ್ತ್ ಒನ್ C compatibility. C compatibility. Every statement of C language can be easily included into the C++. ಅಂದ್ರೆ ಯಾವುದೇ ಸ್ಟೇಟ್ಮೆಂಟ್ C ಲ್ಯಾಂಗ್ವೇಜ್ ಅಲ್ಲಿ ಬರೆದಿರಲಿ ಆ ಸ್ಟೇಟ್ಮೆಂಟ್ ನ ನಾವು ಇನ್ಕ್ಲೂಡ್ ಮಾಡಬಹುದು ಯಾವುದರಲ್ಲಿ ಅಂದ್ರೆ C++ ಅಲ್ಲಿ. ಅದಕ್ಕೆ ನಾವು ಅದನ್ನ C compatibility ಅಂತ ಕರೀತಾ ಇದೀವಿ. Every statement of C language can be easily included into the C++. Next, machine independent. Machine independent. C++ is a machine independent programming language. Not dependent. ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಇದು. These are the 5 characteristics of C++. First one is OOP. C++ is a object oriented programming language. Therefore, this OOP is mainly focuses on objects. ಎರಡನೇದು ಬಂದು portability. The code written in C++, ಯಾವುದೇ ಒಂದು C++ ಅಲ್ಲಿ ನೀವು ಪ್ರೋಗ್ರಾಮಿಂಗ್ ನ ಬರೆದಿದ್ರೆ that can be run on any other computer without any changes. ನೀವು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕೋಡಿಂಗ್ ಬರೆದಿದ್ದೀರಾ, ಆ ಕೋಡಿಂಗ್ ನೀವು ಯಾವ ಕಂಪ್ಯೂಟರ್ ಅಲ್ಲಿ ಬೇಕಾದರೂ ಏನು ಮಾಡಬಹುದು, ರನ್ ಮಾಡಬಹುದು. ನೆಕ್ಸ್ಟ್ brevity. The code written in C++ is very short compared to the other programming languages. ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪ್ಯಾರಿಸನ್ ಮಾಡಿದಾಗ ನೀವು C++ ಅಲ್ಲಿ ಬರೆದಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಾಗಿರ್ತದೆ, ತುಂಬಾ ಚಿಕ್ಕದಾಗಿರ್ತದೆ, ಶಾರ್ಟ್ ಆಗಿರ್ತದೆ. ನೆಕ್ಸ್ಟ್ C compatibility. Every statement of C language can be easily included into the C++. ಯಾವುದೇ ಒಂದು ಸ್ಟೇಟ್ಮೆಂಟ್ ನೀವು C language ಅಲ್ಲಿ ಬರೆದಿದ್ರೆ ಆ ಸ್ಟೇಟ್ಮೆಂಟ್ ನ ಈಸಿಯಾಗಿ ಇನ್ಕ್ಲೂಡಿಂಗ್ ಮಾಡ್ಕೋಬಹುದು. ಯಾವುದಕ್ಕೆ ಅಂದ್ರೆ C++ ಗೆ. ನೆಕ್ಸ್ಟ್ machine independent. The C++ is a machine independent programming language. ಯಾವುದೇ ಒಂದು ಮೆಷಿನ್ ಮೇಲೆ ಇದೇನಾಗಿಲ್ಲ, ಡಿಪೆಂಡ್ ಆಗಿಲ್ಲ. These are the 5 characteristics of C++. Next one is the character set. Character set in C++. C++ ಅಲ್ಲಿ ನಾವು ಯಾವ ಒಂದು ಕ್ಯಾರೆಕ್ಟರ್ ಸೆಟ್ ನ ಯೂಸ್ ಮಾಡ್ತಾ ಇದ್ದೀವಿ. ಈ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಸೆಟ್ ಅಂತ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಏನೇನು ಇನ್ಕ್ಲೂಡಿಂಗ್ ಆಗಿರ್ತವೆ? The character set in C++ includes numbers 0 to 9. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆಯುವಾಗ ಕ್ಯಾರೆಕ್ಟರ್ ಸೆಟ್ ಅಂತ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಏನೇನು ಇರ್ತಾವ ಅಂದ್ರೆ ನಂಬರ್ಸ್ 0 ಇಂದ 9 ವರೆಗೂ ಯೂಸ್ ಮಾಡ್ಕೋಬಹುದು, alphabets A to Z, and the special symbols such as plus, minus, star, division, modulo division, greater than, less than, greater than or equal, less than or equal, is equal, not equal, exclamation mark. These are all the special symbols. ಆ ಸ್ಪೆಷಲ್ ಸಿಂಬಲ್ಸ್ ಜೊತೆಗೆ
ಆಲ್ಫಾಬೆಟ್ಸ್, ನಂಬರ್ಸ್ ಇವನ್ನೆಲ್ಲದನ್ನು ನಾವು ಯೂಸ್ ಮಾಡ್ಕೋಬಹುದು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬರೆಯುವಾಗ. ಕ್ಯಾರೆಕ್ಟರ್ ಸೆಟ್ ಇನ್ C++, ಒಂದು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಸೆಟ್ ಅಂತ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಏನೇನು ಇರ್ತಾವ ಅಂದ್ರೆ ನಂಬರ್ಸ್ 0 to 9, alphabets A to Z, and the special symbols plus, minus, star, division, modulo division, greater than, less than, greater than or equal, less than or equal, is equal, not equal, exclamation mark. All these are the special symbols. ಏನಂತ ಕರಿತೀವಿ ಇದನ್ನ? ಸ್ಪೆಷಲ್ ಸಿಂಬಲ್. ಇವನ್ನೆಲ್ಲಾನು ನಾವು ಎಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾರೆಕ್ಟರ್ ಸೆಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ವಾಟ್ ಈಸ್ ಅ ಟೋಕನ್? This is about the character set in C++. Next, what is a token? Token ಅಂದ್ರೆ ಏನು? The smallest individual unit in a C++ program. ಒಂದು ಚಿಕ್ಕದಾಗಿರೋ ಒಂದು ಯೂನಿಟ್ ನ C++ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಆ ಚಿಕ್ಕದಾಗಿರೋ ಒಂದು ಯೂನಿಟ್ ನೇ ನಾವೇನಂತ ಕರಿತೀವಿ ಅಂದ್ರೆ ಟೋಕನ್. The smallest individual unit in a C++ program. ಒಂದು C++ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಮಾಲ್ ಯೂನಿಟ್ಸ್ ನ ಯೂಸ್ ಮಾಡಿದ್ರು ಆ ಸ್ಮಾಲ್ ಯೂನಿಟ್ಸ್ ಗೆ ಒಂದು ಹೆಸರು ಕೊಟ್ಟಿದ್ದೀವಿ. ಅದು ಏನು ಅಂದ್ರೆ ಟೋಕನ್. There are 5 tokens are there. Under that, first one is the identifier. ಒಂದನೇದು ಯಾವುದು ಅಂದ್ರೆ ಐಡೆಂಟಿಫೈಯರ್. ಎರಡನೇದು ಬಂದು ಕೀವರ್ಡ್. ನೆಕ್ಸ್ಟ್ ಮೂರನೇದು ಬಂದು ಕಾನ್ಸ್ಟಂಟ್. ಮೂರನೇದು ಯಾವುದು? ಕಾನ್ಸ್ಟಂಟ್. ನಾಲ್ಕನೇದು ಬಂದು ಆಪರೇಟರ್ಸ್. ಐದನೇದು ಬಂದು punctuators. These are all the 5 tokens.